ಮಾಲ್ಡೋವಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದು ಅಲ್ಲಿನ ಅಧ್ಯಕ್ಷೆ ಮಯಾ ಸಂಡು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತ ಮಾಲ್ಡೋವಾ ಸಂಬಂಧ ಪರಸ್ಪರ ಹಿತಾಸಕ್ತಿ ಸೇರಿದಂತೆ ಹಲವು ವಿಚಾರಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಬಳಿಕ ಜಂಟಿ ಹೇಳಿಕೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ತೀಚಿನ ವರ್ಷಗಳಲ್ಲಿ ವಿಸ್ತರಣೆಯಾಗಿರುವ ಭಾರತ ಮತ್ತು ಮಾಲ್ಡೋವಾ ಸಹಕಾರ ಸಂಬಂಧ ಮತ್ತು ಭವಿಷ್ಯದ ಸಾಧ್ಯತೆಗಳ ಕುರಿತು ಚರ್ಚಿಸಲಾಯಿತು. ಕೃಷಿ, ಮೂಲಸೌಕರ್ಯ, ಸಾಗಣೆ, ಆರೋಗ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದರು. ಭಾರತ ಮಾಲ್ಡೋವಾ ಪಾಲುದಾರಿಕೆಯಲ್ಲಿ ಆರ್ಥಿಕ ಸಹಕಾರ ಮೂಲ ಸ್ತಂಭವಾಗಿದ್ದು, ವ್ಯಾಪಾರ, ಪೂರೈಕೆ ಸರಪಳಿ, ಉದ್ಯಮ, ಸಮುದಾಯಗಳ ನಡುವಿನ ಸಂಪರ್ಕ ಹೆಚ್ಚಿಸಲು ಎರಡೂ ದೇಶಗಳು ಅನುಮೋದನೆ ನೀಡಿವೆ ಎಂದು ಹೇಳಿದರು. अनुरूप हमारी साझेदारी निरंतर बढ़ती रही है. मित्रों, आज राष्ट्रपति संधू और मैंने हमारी द्विपक्षीय साझेदारी के संपूर्ण आयामों पर चर्चा की. हमने हाल के वर्षों में हुए प्रगति की समीक्षा की और उन विभिन्न क्षेत्रों में अपने सहयोग को और गहरा करने पर सहमति व्यक्त की, जो हमारे लोगों के प्रगति, समृद्धि और कल्याण के लिए महत्वपूर्ण है. आर्थिक सहयोग हमारी साझेदारी का एक महत्वपूर्ण स्तंभ है. हम व्यापार और निवेश को बढ़ावा देंगे, सप्लाई चेन्स को मजबूत करेंगे, कनेक्टिविटी में सुधार करने तथा अपने बिजनेस कम्युनिटीज के बीच घनिष्ठ जो सुझाव को प्रोत्साहित करने पर सहमति हुई. ಮಾಲ್ಡೋವಾ ಅಧ್ಯಕ್ಷೆ ಮಯಾ ಸಂಡು, ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದ್ದು, ಭಾರತದೊಂದಿಗಿನ ಸಹಕಾರ ಸಂಬಂಧ ನಿರಂತರವಾಗಿ ವೃದ್ಧಿಸುತ್ತಿದೆ ಎಂದರು. It's an honor for us. It's also a sign of respect for our country as well as for its citizens. India is the largest democracy of the world. It's a country with over 1.4 billion people and one of the largest and most dynamic economies of the world. Lately, the political dialogue between our countries. Today, we took stock of the entire spectrum of our bilateral relationship. ಇದಕ್ಕೂ ಮುನ್ನ ಮಾಲ್ಡೋವಾದ ಚಿಸಿನೌ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಅಲ್ಲಿನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಮಿಹಾಯಿ ಪೋಸ್ಟೋಯಿ ಸ್ವಾಗತಿಸಿದರು. ಅಲ್ಲದೆ ಚಿಸಿನೌದಲ್ಲಿರುವ ಅಧ್ಯಕ್ಷರ ಅರಮನೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸೇನಾ ಗೌರವ ನೀಡಿ ಸ್ವಾಗತ ಕೋರಲಾಯಿತು. ಅಧ್ಯಕ್ಷೆ ಮಯಾ ಸಂಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಷ್ಟ್ರಪತಿ ಅಲ್ಲಿನ ಉಪ ಪ್ರಧಾನಿ ಮಿಹಾಯಿ ಪೋಪ್ಸೋಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಲ್ಡೋವಾ, ಉತ್ತರ ಮೆಸೆಡೋನಿಯಾ ಗಣರಾಜ್ಯ ಮತ್ತು ರೊಮಾನಿಯಾ ದೇಶಗಳ ಪ್ರವಾಸ ಕೈಗೊಂಡಿದ್ದು, ಮೊದಲ ಚರಣದಲ್ಲಿ ಮಾಲ್ಡೋವಾದಲ್ಲಿದ್ದಾರೆ.